ಕಾವಿ ಕೊಡ್ತೀನಿ ಅಂತ ಹೇಳಿದಾರೆ ಸರ್. ನಿಮ್ಗೆ ಸವಾಲ್ ಹಾಕಿದಾರೆ ಸರ್, ಕಾವಿ ಹಾಕೊಂತೀರಾ ಇಲ್ಲ ಅಂತ. ರಾಜಕಾರಣ ಬಿಟ್ಟು ಕಾವಿ ಹಾಕ್ತೀರಾ ಬಟ್ ಅವ್ರ ಜಾಗಕ್ಕೆ ಸರ್. ಸರ್ ಬಾಲಕೃಷ್ಣ ಅವರು ಮಾತಾಡಿದಾರೆ ಸರ್, ರಾಜಣ್ಣ ಅವರು ಜಾಸ್ತಿ ಆಯ್ತು ಅಂತ. ಸರ್ ಡಿ ಕೆ ಸುರೇಶ್ ಅವರು ಒಂದು ಹೇಳಿದ್ದಾರೆ ಸರ್. ಯಾರು ಈಗ ಮಾತನಾಡಿದಾರೆ ಎಲ್ಲ ಚುನಾವಣೆಗೆ ಹೋಗೋಣ ಅಂತ ಹೇಳಿದ್ದಾರೆ ಸರ್. ಚುನಾವಣೆಗೆ ಹೋಗೋಣ ತಾಕತ್ತಿದ್ಯಾ, ಉಪಚುನಾವಣೆ ಗೆಲ್ಸ ತಾಕತ್ತಿದ್ಯಾ ಅಂದಿದ್ದಾರೆ ಸರ್. ಡಿ ಕೆ ಸುರೇಶ್ ಅಂತ ಹೇಳಿದ್ರಿ ನೀವು. ಡಿ ಕೆ ಸುರೇಶ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂತ ಎಂಪಿನಲ್ಲಿ ಪ್ರಥಮ. ಯಾಕೆ ಸೋಲಿಸಿದ್ರು ಇವ್ರು? ಸ್ವಾಮಿಗಳೆಲ್ಲ ಸೇರಿ ಸೋಲಿಸಿದಲ್ವ? ಸ್ವಾಮಿಗಳು ಯಾರು ಸೃಷ್ಟಿ? ದೇವೇಗೌಡರು ಸೃಷ್ಟಿ ಅಲ್ವಾ ಅವರು? ಬಾಲಗಂಗಾಧರ ಸ್ವಾಮಿಗಳಿಗೆ ಅವ್ರ ವ್ಯತ್ಯಾಸ ಬಂದಾಗ ಇವರ ಮಠ ಮಾಡಿ ಇವ್ರನ್ನ ಸ್ವಾಮಿ ಮಾಡಿದ್ದು ದೇವೇಗೌಡರು, ಹೌದಾ ಅಲ್ವಾ? ದೇಶಕ್ಕೆ ಗೊತ್ತದು. ಅದರಿಂದ ಸುರೇಶ್ ಸೋಲಿಗೆ ಯಾರು ಕಾರಣ? ಇವರೆಲ್ಲ ಈ ಸ್ವಾಮಿಗಳು ಸೇರ್ ಕಾರಣ. ಸಿಎಂ ಅಂತಾರೆ ಸರ್ ಅಶೋಕ್. ಆಯ್ತು, ಸಿಎಂ ಅಶೋಕ್ ಮಾಡ್ಲಿಲ್ಲ. ನಾನ್ ನೋಡ್ರಿ, ಮುಂದೆ ಬಿಜೆಪಿ ಬಂದ್ರೆ ಅವ್ರು ತೀರ್ಮಾನ ಮಾಡ್ತಾರೆ. ಅಶೋಕ್ ಮಾಡ್ತಾರೆ, ಇನ್ನೊಬ್ಬರು ಮಾಡ್ತಾರೆ. ಅದು ಅವ್ರ ಪಾರ್ಟಿ, ಅವ್ರ ಹೈಕಮಾಂಡ್. ಹಂಗೆ ನಮ್ಮಲ್ಲಿ ಯಾರು ಸಿಎಂ ಮಾಡಬೇಕು ಅನ್ನೋದು ನಮ್ಮ ಶಾಸಕರುಗಳು ಮತ್ತೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿ. ಅಲ್ಲ ಸುರೇಶ್ ಸ್ವಾಮಿಗಳೆಲ್ಲ ಹೇಳ್ದಂಗೆ ಸರ್ ನೀವು ಒಂದು ಕಾರಣ ಅಂತ ಸರ್ ಬಿಜೆಪಿ ಅವರ ಆರೋಪ. ಅಶೋಕ್ ಸಿಎಂ ಕಾರಣ ಸರ್. ಇನ್ನೊಂದು ಮಾತು, ನೀವು ಕಾವಿ ಬಗ್ಗೆ ಮಾತನಾಡಿದ್ರೆ ಸರ್ ಒಂದ್ ನಿಮಿಷ, ಕಾವಿ ಬಗ್ಗೆ ಸರ್ ಒಂದೇ ನಿಮಿಷ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.